ಖಂಡಿತ ಅದು ಆ್ಯಕ್ಚುಲಿ ಮೊನ್ನೆ ನಡೆದಂಥ ಒಂದು ವಾಲ್ಮೀಕಿ ಜಯಂತಿಯ ಒಂದು ಮೂರ್ತಿ ಪ್ರತಿಷ್ಠಾಪನೆಯ ವಿಷಯವಾಗಿ ಇವತ್ತು ಆಗಿರ್ತಕ್ಕಂಥ ಒಂದು ಘಟನೆ ನಿಜವಾಗ್ಲೂ ಬಂಗಾರದಂಥ ಬಳ್ಳಾರಿಗೆ ಒಂದು ಬರಸಿಡಿಲು ಬಡ್ದಂಗೆ ಆಗಿರ್ತಕ್ಕಂಥದ್ದು ಇದು. ನಾನು ಇದಾಗಬಾರ್ದಾಗಿತ್ತು ಆ್ಯಕ್ಚುಲಿ. ಈಗಾಗಲೇ ನಮ್ಮ ಪಕ್ಷದಿಂದನೂ ಈಗ ಸತ್ಯಶೋಧನ ವರದಿ ಕೂಡ ಈಗ ಸಮಿತಿ ರಚನೆ ಮಾಡಿದ್ದಾರೆ. ಈಗ ಸರ್ಕಾರದಿಂದ ಕೂಡ ವರದಿ ಕೂಡ ಈಗ ತಗೊಂತಾ ಇದ್ದಾರೆಲ್ಲ ಕಂಪ್ಲೀಟಾಗಿ. ಅದನ್ನು ಆಧರಿಸಿ ಯಾರೇ ಆಗಿರಲಿ, ಇವತ್ತು ರಾಜಶೇಖರ್ ಏನು ತೀರ್ಕೊಂಡಿದ್ದಾರೆ, ಯಾವುದೇ ಆಗಿರಲಿ ಅದನ್ನು ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಈ ಆಗಿರ್ತಕ್ಕಂಥ ಒಂದು ಘಟನೆಗೆ ನಾನು ಖಂಡಿಸ್ತೇನೆ. ಮನೆಗೆ ಭೇಟಿ ಮಾಡಿದ್ರಿ, ತಾಯಿ ಏನಂದ್ರೆ ಸರ್? ಇವತ್ತು ಮಗ ತೀರ್ಕೊಂಡಿದ್ದಾರೆ. ಇವತ್ತು ಯಾರು ಅವ್ರ ಮನೆ ಆದ್ರೇನು, ಇವತ್ತು ನಮ್ಮ ಮನೆ ಆದರೆ ಎಲ್ಲರದು ಒಂದು ಕರಳಿನ ಕುಡಿ ಅದು. ಇವತ್ತು ಭೇಟಿ ಮಾಡಿ ಆ ತಾಯಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕ ಸಾಂತ್ವನ ನಾನು ಹೇಳಿದ್ದೇನೆ. ಅಮ್ಮರಿಗೆ ಕೂಡ ಒಬ್ಬ ಅಣ್ಣ ಆಗ್ಯಮ್ಮ, ಮುಂದಿನ ದಿನಗಳಲ್ಲಿ ಆ ಒಂದು ಸ್ಥಾನಕ್ಕೆ ಏನು ಬೇಕೋ ಒಬ್ಬ ಅಣ್ಣಾಗಿ ನಾನು ಮಾಡಿಕೊಡ್ತೇನೆ. ಮುಂದಿನ ದಿನದಲ್ಲಿ ಅವರಿಗೆ ಆ ನೋವನ್ನ ಮರೆಸಂಥ ಒಂದು ಜೊತೆಗಿದ್ಕೊಂಡು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನೋವು ಮರೆಸಂಗೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀವಿ. ಇವತ್ತು ಉಸ್ತುವಾರಿ ಸಚಿವರು ಕೂಡ ಬಂದು ಹೋಗಿದ್ದಾರೆ. ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ಬಂದಿದ್ದೀನಿ. ಇದು ಅಧಿಕಾರ ಬೇರೆ, ಆದರೆ ಮನೆ ಮಗನಾಗಿ ಒಬ್ಬ ಅಣ್ಣಾಗಿ ಏನು ಮಾಡಬೇಕೋ ಮುಂದಿನ ದಿನದಲ್ಲಿ ಅವ್ರ ಕಷ್ಟಕ್ಕೆ ಪರಿಹಾರ ಮಾಡ್ತಾನೆ. ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಸರ್. ಈ ಘಟನೆ ಇಷ್ಟ ಆಗಿದೆ, ಎಲ್ಲ ವಿಡಿಯೋ ಸಾಕ್ಷಿ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಪೊಲೀಸರು ನೀವೇನಾದ್ರು ಪೊಲೀಸ್ ಜೊತೆ ಮಾತಾಡಿದ್ರೆ ಏನಾಗ್ತಾ ಇದೆ? ಈಗ ಆಲ್ರೆಡಿ ನಾನು ಯಾರು ಅದರದಲ್ಲಿ ನೆಗ್ಲಿಜೆನ್ಸಿ ಇದೆ, ಯಾರಿದೆ ಖಡಾಖಂಡಿತವಾಗಿ ಮಾಡ್ರಿ ಅಂತ ನಿಮ್ಮ ಮೂಲಕ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ಕೂಡ ಎಲ್ಲ ನಮ್ಮ ರಂಜಿತ್ ಕುಮಾರ್ ಬಂಡಾರವರು ಬಂದಿದ್ದಾರೆ, ಚಿತ್ರದುರ್ಗ ಹಳೆ ನಮ್ಮ SP ಕೂಡ ಇವರವ್ರು ಬಂದಿದ್ದಾರೆ, ರವಿಕಾಂತೇಗೌಡರು ಕೂಡ ಇವತ್ತೆಲ್ಲ ಬಂದಿದ್ದಾರೆ. ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದಾರೆ. ಯಾರೇ ಆಗಿರಲಿ ನಿರ್ದಾಕ್ಷಿಣ್ಯವಾಗಿ ಏನು ಕಾನೂನು ಜರುಗಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಅದನ್ನು ಕಾನೂನು ಗಮನಿಸ್ಕೊಂಡು ಕೂಡ ನಾವು ಇವತ್ತು ಆಲ್ರೆಡಿ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗ ಬಂದಿದ್ದರು, ಮಾತಾಡಿದ್ವಿ, ಕ್ರಮ ಜರುಗಿಸ್ಲಿಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ಆ ರೂಪದಾಗಿ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರ್ಯಾಚರಣೆಯಲ್ಲಿ ಇದೆ. ಈಗೆಲ್ಲ ಸರಿ, ಅಧಿಕಾರ ಸ್ವೀಕರಿಸಿದ 24 ಗಂಟೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಈಗ ಚರ್ಚೆ. ಈಗ ನಾನು ಆಲ್ರೆಡಿ ಪ್ರೋಟೋಕಾಲ್ ಹೆಂಗೆ ಮೇಂಟೈನ್ ಮಾಡಬೇಕಂತ ಅಲ್ಲೇ ಪತ್ರ ಕೂಡ ಬರೆದಿದ್ದೆ. ನಾನು ಪ್ರೋಟೋಕಾಲ್ 21/12ಕ್ಕೆ ನಾನು ಪ್ರೋಟೋಕಾಲ್ ಕೊಟ್ಟು ಶಿಷ್ಟಾಚಾರ ಹೆಂಗೆ ನಡಿಬೇಕು, ಸರ್ಕಾರಿ ಕಾರ್ಯಕ್ರಮಗಳು ಹೆಂಗೆ ನಡಿಬೇಕು, ಯಾವ ಥರ ನಡಿಬೇಕು ಅಂತೇಳಿ ಚೀಫ್ ಸೆಕ್ರೆಟರಿ ನಾನು ಲೆಟರ್ ಬರೆದೀನಿ. ಉಸ್ತುವಾರಿ ಕಾರ್ಯದರ್ಶಿಗೂ ನಾನು ಪತ್ರ ಬರೆದಿದ್ದೀನಿ. ಅದು ಕೂಡ ಪತ್ರ ಬರೆದು ಎಲ್ಲ ಮಾಡಬೇಕು. ಯಾಕಂದರೆ ಇದು ಅಧಿಕಾರ ಶಾಶ್ವತವಲ್ಲ ನಮಗೆ, ಆದರೆ ಸಂವಿಧಾನದ ಮೌಲ್ಯಗಳು ಈ ಭೂಮಿ ಮೇಲೆ ಇರಬೇಕು ಯಾವತ್ತಿಗೂ ಕೂಡ. ಇದು ಸ್ವಲ್ಪ ನೆಗ್ಲಿಜೆನ್ಸ್ ಆಗಿದೆ, ಮಾಡಬೇಕು ಅಂತೇಳಿ ಪತ್ರ ಕೂಡ ಬರೆದಿದ್ದೇನೆ. ಹಿಂದೆ ಆಡಳಿತದ ಬಗ್ಗೆನೂ ಎಲ್ಲ ಪತ್ರ ಎಲ್ಲ ಬರೆದಿದ್ದೀನಿ ಅಲ್ಲೆಲ್ಲ ಕಂಪ್ಲೀಟಾಗಿ. ಅದನ್ನು ಈಗ ಆಲ್ರೆಡಿ ಸೀರಿಯಸ್ ಆಗಿ ಗಣನೆಗೆ ತೊಗೊಂಡಿದ್ದಾರೆ. ಎಲ್ಲರೂ ತಗೊಂಡು ಮುಂದೆ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಈಗೆಲ್ಲ ಸರಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಇಷ್ಟು ವರ್ಷಗಳ ಕಾಲ ಶಾಂತವಾಗಿದ್ದಂತಹ ಬಳ್ಳಾರಿಯಲ್ಲಿ ಏಕಾಏಕಿ ಈ ಇನ್ಸಿಡೆಂಟ್ ಯಾಕೆ? ಫೈರಿಂಗ್ ಸಂಸ್ಕೃತಿ 2008ರಲ್ಲಿ ಯಾವುದೋ ಒಂದು ವೈಯಕ್ತಿಕ 7ಕ್ಕೆ ಫೈರಿಂಗ್ ಆಗಿತ್ತು ಅನಿಲ್ ಲಾಡ್ ಅವರ ಸಮಯದಲ್ಲಿ. ಇಡೀ ಬಳ್ಳಾರಿಯಲ್ಲಿ ಸಾರಿ ಈಗ ಯಾಕೆ ಅಂತ ಇಷ್ಟು ವರ್ಷಗಳ ಕಾಲ ಇಡೀ ಬಳ್ಳಾರಿ ಜಿಲ್ಲೆ ಬಳ್ಳಾರಿನ ಬೆಚ್ಚಿ ಬೆಳೆಸಿದೆ ಸರ್. ಒಂದೊಂದು ಟೈಮು ಇವತ್ತು ಯಾವುದೋ ಒಂದು ಮಾಹಿತಿ ಕೊರತೆನೋ, ಕಮ್ಯುನಿಕೇಷನ್ ಗ್ಯಾಪೋ ಏನೋ, ಅಧಿಕಾರಿಗಳ ಕೆಲವೊಂದು ವೈಫಲ್ಯನೋ ಏನೋ, ಇದು ನೆಗ್ಲಿಜೆನ್ಸಿಗೆ ಇದಾಗಿರ್ತಕ್ಕಂಥ ಒಂದು ಘಟನೆ. ಈಗಾಗಲೇ ನಾನು ವಿಷಾದ ವ್ಯಕ್ತಪಡಿಸಿದ್ದೀನಿ. ಇದು ಆಗಬಾರ್ದಿತ್ತು, ಆಗಿದೆ. ಮುಂದಿನ ದಿನದಲ್ಲಿ ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ಯಾವುದೇ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಇವತ್ತು ಜನ ನೆಮ್ಮದಿಯಾಗಿ ಬದುಕಂಥದ್ದು ನಮ್ಮ ಬಳ್ಳಾರಿ ಒಳಗೆ ಆಗಬೇಕು ಕಂಪ್ಲೀಟಾಗಿ. ಜೊತೆಗೆ ಆ ಹಿಂದಿನ ಇತಿಹಾಸ ಏನು, ನಮಗೆ ಒಂದು ನೆಮ್ಮದಿ ಜೀವನ ಇದೆ, ಒಂದು ಯಾವುದೇ ಕಾರಣಕ್ಕೂ ಭಯದ ವಾತಾವರಣ ಇಲ್ದಂಗೆ ಈ ನೆಮ್ಮದಿ ಒಂದಿದೆ, ಅದನ್ನು ಮಾಡ್ತಕ್ಕಂಥದ್ದು ನಾವು ಮುಂದಿನ ದಿನದಲ್ಲಿ ನಾವೆಲ್ಲ ಮಾಡ್ತೇವೆ. ಈಗ ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಬೇಕಂತ ಹೊರಟಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದ್ದಾರೆ. ನೋಡಿ, ಈಗ ಇಂಥದ್ರಾಗೆಲ್ಲ ಬೆಂಕಿಗೆ ತುಪ್ಪ ಸುರಿ ಅಂಥದ್ದೆಲ್ಲ ಮಾಡಬಾರ್ದು. ಇದು ಆಗಿದೆ ಘಟನೆ. ಯಾರ್ಯಾರು ಕಾನೂನಾಗಿದ್ದಾರೆ ಅವ್ರ ಕಾನೂನು ಕ್ರಮ ಕೈಗೊಳ್ತತೆ. ಈಗಾಗಲೇ ಅಫಿಷಿಯಲ್ಸ್ ಎಲ್ಲ ಈಗೆಲ್ಲ ಕಂಪ್ಲೀಟ್ ಆಗಿದ್ದಾರೆ. ಇಲ್ಲಿ ಪಕ್ಷ ಭೇದ ಮರೆತು ನಾವೆಲ್ಲರೂ ಕೂಡ ಜನರಿಗೆ ಒಂದು
ಇದನ್ನ ಕೊಡ್ಬೇಕು ನಾವೆಲ್ಲದು ಕೂಡ, ಆಶ್ವಾಸನೆ ಕೊಡಬೇಕು. ರಾಜಕಾರಣ ಬಂದ ರಾಜಕಾರಣ ಮಾಡ್ಕೊಂಬಂದು ನಾವೆಲ್ಲ ಕಾಂಗ್ರೆಸ್ಸು BJP ಅಂತಂತೇಳಿ ಯಾರ್ದು ವೈಯಕ್ತಿಕ ಇಟ್ಕೋಬಾರ್ದ್ರಿ ಯಾವತ್ತಿಗೆ ಕೂಡ. ನಾವು ಮರ್ತು ಬಿಡ್ಬೇಕು ಎಲ್ಲದು ಕೂಡ. ನಾವೆಲ್ಲ ರಾಜಕಾರಣಕ್ಕೆ ಬಂದ ಮೇಲೆ ಮನಸ್ಸುಗಳು ಸರಳ ಮಾಡ್ಕೋಬೇಕು, ನಡೆ ನುಡಿಗಳು ಕರೆಕ್ಟಾಗಿ ಇಟ್ಕೋಬೇಕು ಎಲ್ಲದು ಕೂಡ. ನಮ್ಮ ಒಬ್ಬ ಯಾವುದೇ ಜನಪ್ರತಿನಿಧಿ ಬಂದರೆ ದೇವ್ರಂಗೆ ಕಾಣಬೇಕು ಎಲ್ಲ ಪ್ರತಿಗಳು. ಆ ಥರ ಒಂದು ಮಾಡ್ಕೊಂಡು ನಾವೆಲ್ಲ ಇರಬೇಕಾಗುತ್ತೆ. ಜನಾರ್ದನ್ ರೆಡ್ಡಿ ಅವ್ರ ಮೂಲಕ ನಾನು ಮನವಿಯನ್ನು ನಾನು ಮಾಡ್ತಾಯಿದ್ದೀನಿ. ದಯಮಾಡಿ ಏನೋ ಆಗಿರ್ತಕ್ಕಂಥ ಒಂದು ಕೈಘಟನೆ ಅವರಿಗೆ ನೋವು ಮರ್ಸಕ್ಕಂಥದ್ದು ನಾವು ಮಾಡೋಣ. ಮುಂದಿನ ದಿನಗಳಲ್ಲಿ ಆ ಬಳ್ಳಾರಿ ಇತಿಹಾಸವನ್ನು, ಇವತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಎಲ್ಲ ಕಲ್ತಿರ್ತಕ್ಕಂಥ ಈ ಒಂದು ಬಳ್ಳಾರಿ ಇತಿಹಾಸವನ್ನು ನಾವೆಲ್ಲರೂ ಕೂಡ ಜನರಿಗೆ ನೆಮ್ಮದಿ ಕೊಡೋದು ಕೂಡ, ಭವಿಷ್ಯ ಕೊಡೋದ್ರ ಮೂಲಕ ಡೆವಲಪ್ಮೆಂಟ್ಸು ಜೊತೆಗೆ ಎಲ್ಲ ಭಾಳಷ್ಟು ಕಾರ್ಯಕ್ರಮಗಳು ಇದಾವೆ ಎಲ್ಲರೂ ಕೂಡ. ಅದ್ರ ಬಗ್ಗೆ ಗಮನ ಹರಿಸೋಣ ಎಲ್ಲದು ಕೂಡ. ನೀವು ಪತ್ರ ಬರ್ದಿನಲ್ಲ ಈ ಸಮಾರಂಭಕ್ಕೆ ಸಂಬಂಧಪಟ್ಟ ನೋ ಜನರಲ್ ಆಗಿ ಪತ್ರ ಬರ್ದೀನಿ ಎಲ್ಲರೂ ಕೂಡ. ಏನಾಗಿದೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಆಯ್ತು ಅಂದರೆ ನೋಡಿ, ನಾನು ಒಂದು ಹೇಳೋದು, ನಾವು ಶಾಸನ ರಚನೆ ಮಾಡೋರು, ಲೋಕಸಭೆ ಇರ್ಬೋದು, MLA ಇರ್ಬೋದು, ಯಾರೇ ಶಾಸನ ರಚನೆ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಡಳಿತ, SP, DC, ಆಮೇಲೆ CO ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು. ಪೂರ್ವಭಾವಿ ಸಭೆ ಮಾಡಿ, ನೋಡಿ ನಾವು ಈ ಥರ ಮಾಡ್ತಾಯಿದ್ದೀವಿ, ಹಿಂಗಿದೆ, ಇಂಥವ್ರು ಸಚಿವರು ಬರ್ತಾರೆ, ಹಿಂಗೆ ಬರ್ತಾರೆ, ಹಿಂಗೆ ಅಂತಂತೇಳಿ ನಾವು ಪೂರ್ವಭಾವಿ ಸಭೆ ಮಾಡಬೇಕು. ಅದಾದಮೇಲೆ ಸಂಬಂಧಪಟ್ಟದ್ದು ಯಾರು ಸಮಾಜದವರು ಅವ್ರನ್ನೂ ಕರಿಬೇಕು. ನೋಡಿ ಈ ಥರ ಮಾಡೋಣ, ನಿಮ್ಮ ಕೆಲಸ ಏನಿದೆ ನೀವು ಮಾಡ್ಕೊಳ್ಳಿ, ನಮ್ದೇನಿದೆ ನಾವು ಮಾಡಿ, ಒಟ್ಟಾರೆಯಾಗಿ ಒಂದು ಸಂದೇಶ ಕೊಡೋಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡಬೇಕಂತ ಶಿಷ್ಟಾಚಾರದ ನಾನು ಪತ್ರ ಬರೆದಿದ್ದೀನಿ. ಅಲ್ಲ, ಒಬ್ಬ ಸಂಸದನಾಗಿ ಬರೆದಿರ್ತಕ್ಕಂಥದ್ದು ಯಾವುದೇ ತಪ್ಪಾರ್ದು. ಯಾಕಂದರೆ ಇವತ್ತು ನೋಡಿ, ನಾವೇ ಸಂವಿಧಾನ ಒಪ್ಕೊಂಡಿರೋರು ನಾವೆಲ್ಲ ಕೂಡ, ಹಿಂಗೆ ನಡಿಬೇಕು, ಹಿಂಗೆ ಆಗಬೇಕು ಅಂತೇಳಿ. ನಾವೇ ಅದಕ್ಕೆ ಅಗೌರವವಾಗಿ ಮಾಡಿಸಿದ್ನಪ್ಪ ಅಂದರೆ ಅದ್ರ ಪ್ರತಿಫಲಗಳು ನಾವೆಲ್ಲ ತಿನ್ಬೇಕಾಗುತ್ತೆ ಎಲ್ಲದು ಕೂಡ. ದಟ್ಸ್ ವಾಟ್ ಗೌಡ್ರೆ ನಾನು ಹೇಳ್ತಾ ಇರೋದು. ಒಬ್ಬ ನಾನು 4 ಬಾರಿ MLA ಆಗಿ, ಒಬ್ಬ ಸಚಿವನಾಗಿ, CLP ಸೆಕ್ರೆಟರಿ ಆಗಿ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ, MP ಆಗಿ ನನ್ನ ಅನುಭವದಲ್ಲಿ ನನಗೆ ಕಂಡಂಥವ್ರು ನಾನು ಬರೆದಿದ್ದೀನಿ ಕೂಡ. ಮಾಡಬೇಕು, ಆಗಬಾರ್ದು ಅಂತೇಳಿ. ಯಾಕಂದರೆ ಈಗ ನಮ್ಮ ಜವಾಬ್ದಾರಿ ನಾನು ನಿರ್ವಹಿಸ್ಬೇಕು, ಅದನ್ನು ನಾನು ನಿರ್ವಹಿಸಿ ಅದು ಪ್ರೋಟೋಕಾಲ್. ನಾವು ನೋಡಿ, ಗುಡ್ಡಕ್ಕಲ್ಲಿ ಹೋಗಬಾರ್ದು, ನಮ್ಮ ಸಿಸ್ಟಮಲ್ಲಿ ಹೋಗ್ಬೇಕು. ಸಿಸ್ಟಮ್ನ ಹಾಕ್ಬಿಟ್ರೆ ಸಿಸ್ಟಮ್ ಕೆಲಸ ಮಾಡ್ತಾ ಇರ್ತೈತೆ ಎಲ್ಲದು ಕೂಡ. ನಾವೇ ನಮ್ದು ಹೋದಾಗ ಮಾತ್ರ ನಾವು ಇಂಥ ಆಕ್ಷನ್ ಮಾಡ್ಕೋಬೇಕಾಗುತ್ತೆ. ಬಳ್ಳಾರಿ ಗಲಾಟೆ ಬಗ್ಗೆ ಸ್ಪಷ್ಟ ಉತ್ತರ ಬರಲಿಲ್ಲ. SP ಅಮಾನತ್ ಬಗ್ಗೆ ಸ್ಪಷ್ಟ ಉತ್ತರ ಬರಲಿಲ್ಲ. ಈಗೆಲ್ಲ ವರದಿ ನೋಡ್ರಿ, ಅದೆಲ್ಲ ಫೈರಿಂಗ್ ಆಗಿರೋದು SP ಅವ್ರದ್ದು ಎಲ್ಲ ವರದಿ ಬರ್ತಾ ಇದೆ ಬ್ರದರ್. ಈಗ ನೋಡಿ, ನಾನೊಬ್ಬ ಜನಪ್ರತಿನಿಧಿ, ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದು ಲಾ ಆ್ಯಂಡ್ ಆರ್ಡರ್ ಇಶ್ಯೂ. ನನ್ನ ಬಾಯಿಂದ ದಿಡುಗ್ನ ಏನಾದರೂ ಬಂತು ಅಂದರೆ ಅದು ಬೇರೆ ವಿಚಾರ ಆಗಿದೆ. ನಾನು ಹೃದಯ ಸ್ಪರ್ಶಿ ಮಾತುಗಳನ್ನ ಇವತ್ತು ಏನು ಜವಾಬ್ದಾರಿ ಅವ್ರ ಬಗ್ಗೆ ಮಾತಾಡಿದ್ದೀನಿ ಮೀಡಿಯಾ ಮುಂದ್ಗಡೆ. ಏನೇನು ಪ್ರೋಟೋಕಾಲ್ ಇದೆ, ಹೆಂಗೆ ಅಧಿಕಾರಿಗಳು ಇರಬೇಕಾಗಿತ್ತು, ಯಾವ ಕಾರ್ಯಕ್ರಮ ನಡಿಬೇಕಾಗಿತ್ತು. ಇವತ್ತು ನಾವು ಸಿಸ್ಟಮ್ ಬಿಟ್ಟು ಹೋದಾಗ ತಾನೇ ಆಕ್ಸಿಡೆಂಟ್ ಆಗಿರೋದು. ಇನ್ನು ಮುಂದೆ ಜೀವನದಲ್ಲಿ ಯಾವುದಾಗಲಿ ಜನರಿಗೆ ನೆಮ್ಮದಿ ಕೊಡಬೇಕು. ಅಧಿಕಾರ ಶಾಶ್ವತವಲ್ಲ, ಈ ಉಸಿರು ಕೂಡ ಶಾಶ್ವತವಲ್ಲ. ಆದರೆ ಜನಕ್ಕೆ ನೆಮ್ಮದಿ ಕೊಡಬೇಕು, ನಮ್ಮ ಜವಾಬ್ದಾರಿ. ಜನ ಏನಂತಾರೆ, ಕಷ್ಟ ಸುಖಕ್ಕೆ ನೀನು MP ಆಗಪ್ಪ, ಈ MLA ಆಗಪ್ಪ, ಜಿಲ್ಲಾ ಪಂಚಾಯತ್ ಮೆಂಬರ್, ತಾಲೂಕ್ ಪಂಚಾಯತಿ, ನೀನು ಕಾರ್ಪೊರೇಟರ್ ಆಗೋ ಅಂತ ಹೇಳಿರ್ತಾರೆ. ಅದಕ್ಕೆ ತಕ್ಕಂಗೆ ನಾವು ನಿರ್ವಹಿಸಿದಾಗ ಅವ್ರ ಆಶೋತ್ತರಗಳಿಗೆ ನಾವು ಪೂರಕವಾಗಿ ಮಾಡಬೇಕು. ಇದು ನಮ್ಮ ಸಂವಿಧಾನ. ಘಟನೆ ಬಗ್ಗೆ CM ಅವ್ರ ಜೊತೆ ಚರ್ಚೆ ಮಾಡಿದ್ರು. ಬಳ್ಳಾರಿಯಲ್ಲಿ ಗಲಾಟೆಗಳಾಗ್ತದೆ. ಅನಧಿಕೃತ ಬ್ಯಾನರ್ಗಳಿಂದನೇ ಗಲಾಟೆ ಮಾಡ್ತಾರಲ್ಲ ಈಗ ಕಂಟಿನ್ಯೂ ಆಗಿದೆ. ಅದು ಯಾಕೆ ಸ್ಟ್ರಿಕ್ಟ್ ಗೌಡ್ರೆ? ನೋಡಿ, ನಾನು ಮಾತಾಡೋದು ಗಾಳಿಗೆ ಹೋಗ್ಬಿಡ್ತತೆ. ನಾನು ಬರವಣಿಗೆನಲ್ಲಿ ಇಟ್ಟಿದ್ದೀನಿ. ಮುಂದಿನ ದಿನದಲ್ಲಿ ಏನು ಶಿಷ್ಟಾಚಾರ ನಡಿಬೇಕೋ, ಜನರಿಗೆ ಏನು ಸಂದೇಶ ಕೊಡಬೇಕು, ಆ ಥರ ಶಿಷ್ಟಾಚಾರದಲ್ಲಿ ನಡಿಬೇಕಂತ ಬರೆದೀನಿ. ಅದು ನಡೀತೈತನ್ನ ಆಶೋತ್ತರ ನನಗಿದೆ. ಅದು ಶಿಷ್ಟಾಚಾರ ಅಂದ್ರೆ ಏನು? ಈಗ ಶಾಸನ ರಚನೆ ಮಾಡಾರ, ನಾವು ವಿಧಾನಸಭೆನಲ್ಲಿ, ಪಾರ್ಲಿಮೆಂಟಲ್ಲಿ ಶಾಸನ ರಚನೆ ಮಾಡೋರು, ಕಾರ್ಯಾಂಗದಲ್ಲಿ ಎಕ್ಸಿಕ್ಯೂಟ್ ಮಾಡೋರು, ಅದನ್ನ ಕಾರ್ಯರೂಪಕ್ಕೆ ತರೋದು ಕಾರ್ಯಾಂಗದವರು. ತಪ್ಪು ಅಪ್ಪು ಬಂದಲ್ಲಿ ನ್ಯಾಯಾಂಗ ಇರ್ತದೆ. ಆದರೆ ಕಾರ್ಯಾಂಗದಲ್ಲಿ ಏನಿದೆ, ನಾವು ಕಾರ್ಯಾಂಗಕ್ಕೆ ಕೊಡ್ಬೇಕು. ಅದನ್ನು ಅವ್ರು ಮಾಡ್ತಾರೆ ಕೆಲಸ, ಅದನ್ನೆಲ್ಲ ಅವ್ರು ಮಾಡಿ ಅವ್ರು ಏನು ಮಾಡ್ಬೇಕು ಮಾಡ್ತಾರೆ, ಅದನ್ನೆಲ್ಲ ಕರೆಕ್ಟಾಗಿ. ಅವ್ರು ಬಂದಾಗ ಸಚಿವ್ರನ್ನ ಹೆಂಗೆ ವೆಲ್ಕಮ್ ಮಾಡಬೇಕು, MLAಗಳ್ನ ಯಾವ ಅಧ್ಯಕ್ಷತೆ ವಹಿಸ್ಬೇಕು, ಯಾರು ಸಂಬಂಧಪಟ್ಟವ್ರನ್ನ ಕರಿಬೇಕು, ಯಾರು ಡ್ಯಾಸ್ ಮೇಲೆ ಕುಂದಿರ್ಬೇಕು, ಹೆಂಗೆ ಮಾಡಿಸ್ಬೇಕು ಅಂತಾನೆ ಅದಕ್ಕೆ ಪೂರಕವಾಗಿ ಏನಪ್ಪ ಬಂದರಿಗೆ ಊಟ ನೀರು ಅದೇನು ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಚಪ್ಪಳ ಪಡ್ಕೊಂಡು ಎಲ್ಲರೂ ಖುಷಿ ಆಯ್ತಪ್ಪ ಅಂತ ಧನ್ಯವಾದ ಹೇಳಿ ಹೋಗ್ತಾ ಇರ್ಬೇಕು. ಇದು ಸಿಸ್ಟಮ್ ಇದೆ ಎಲ್ಲದು ಕೂಡ. ಗಲಾಟೆ ಬಗ್ಗೆ CM ಅವರು ತುಂಬಾ ಬೇಜಾರಾಗಿದ್ದಾರೆ. ಈ ಕುರಿತು ಏನಾದರೂ ತಮ್ಮ ಜೊತೆ ಏನು ಮಾತಾಡ್ತಾರೆ? ನೋಡಿ, ಅದು ಬೇಜಾರಲ್ಲ, ಅದು ಜವಾಬ್ದಾರಿ. ಇವತ್ತಿನ ದಿನ 1983ರಿಂದ ವಿಧಾನಸಭೆಗೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಂದಿರತಕ್ಕಂಥದ್ದು ಇವತ್ತೆಲ್ಲ ಅವರ ಅನುಭವದಲ್ಲಿ. ಯಾಕಂದರೆ ಇವತ್ತು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇವರಾಜ್ ಅರಸು ಅವರು
ಇವತ್ತು 6ನೇ ತಾರೀಕಿಗೆ ಜನವರಿ 6ಕ್ಕಿನ್ನ ಬರೀ ಕೇವಲ 3 ದಿನ ಹೋದರೆ ಇವತ್ತು ಆಗ್ತಾ ಇದೆ. ಏನಾಗ್ತದಪ್ಪ ಅಂದರೆ ಆಗಬಾರ್ದಾಗಿತ್ತು ಹಿಂಗಾಯ್ತು ಅಂತೇಳಿ ಒಂದು ಮನಸ್ಸಿಗೆ ಬರ್ತೈತೆ ಎಲ್ಲದಕ್ಕೂ ಕೂಡ. ಏನಿವೆ ಅದನ್ನು ಬಳ್ಳಾರಿ ಮೇಲೆ ಅಂದರೆ ಸಾಹೇಬ್ರು ಭಾಳ ಪ್ರೀತಿ ಯಾವಾಗಲೂ ಕೂಡ. ಯಾಕಂದರೆ ಇದು ಉತ್ತರ ಕರ್ನಾಟಕಕ್ಕೆ ಹೆಬ್ಬಾಗಿಲು. ಇದು ಬಳ್ಳಾರಿ ಪಾದಯಾತ್ರೆ ಉತ್ತರ ಕರ್ನಾಟಕಕ್ಕೆ ಹೆಬ್ಬಾಗಿಲು ಬ್ರದರ್. ಇದು ಹೆಬ್ಬಾಗಿಲು ಚೆನ್ನಾಗಿರ್ಬೇಕು ಅಂತೇಳಿ ಬಳ್ಳಾರಿ ಪಾದಯಾತ್ರೆ ಬಂದ್ಮೇಲೆ ಮುಖ್ಯಮಂತ್ರಿ ಆಗಿದ್ದವರು. ಖಂಡಿತ ಅದಕ್ಕೋಸ್ಕರನೇ ಪ್ರೀತಿ ಹಿಂಗಾಗ. ಯಾಕಂದರೆ ಇವತ್ತು ಯಶಸ್ವಿನ ಇವತ್ತು ಸುಮಾರಾಗಿ ದೇವರಾಜ್ ಅರಸು ಅವರು ಜನವರಿ 6ಕ್ಕೆ ರೆಕಾರ್ಡ್ ಕೂಡ ಆಗ್ತಕ್ಕಂಥದ್ದು ಇವತ್ತು ಆಗಿದ್ದಾವೆ. ಇಲ್ಲ ಸರ್, ಮುಂದೆ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಇವತ್ತು ಯಾವುದೇ ಇಲ್ದಂಗೆ ಇವತ್ತು ಇಂದಿನ ಒಂದು ದಿನಗಳು ಏನಿದ್ದಾವೆ ಅದನ್ನು ಮರುಕಳಿಸೋಂಥದ್ದು, ಜನರಿಗೆ ನೆಮ್ಮದಿ ಕೊಡ್ತಕ್ಕಂಥದ್ದು ಇವತ್ತು ಮಾಡ್ಕೊಂಡು ಹೋಗ್ತೀವಿ. ಚುನಾವಣೆ ಬಂದಾಗ ಇವತ್ತು ಏನೈತೆ ನಾವೆಲ್ಲ ಮಾಡೋಣ. ಆದರೆ ಸಂವಿಧಾನದ ವ್ಯವಸ್ಥೆ ನಮಗೆ ಸ್ಥಾನಮಾನ ಕೊಟ್ಟಂಗೆ ಅದಕ್ಕೆ ನಡ್ಕೊಂಡಂಥ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಅದನ್ನು ಖಂಡಿತವಾಗ್ಲೂ ಇಡೀ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಬಳ್ಳಾರಿಗೆ ಎಲ್ಲ ಸೇರಿಬಿಟ್ಟು ಒಂದು ಒಳ್ಳೆಯ ನೆಮ್ಮದಿ ವಾತಾವರಣ ಆಗಿರೋಕೆ ಒಂದ್ಸರಿ ಆಗ್ತಿರ್ತಾವೆ ಘಟನೆಗಳೆಲ್ಲರೂ ಕೂಡ. ಆಯಿತು, ಇದೇನು ಆಗಿರೋ ಕೆಟ್ಟ ಘಟನೆ ಅಂತ ಮರ್ತ್ಕೊಂಡು ಮುಂದಿನ ದಿನದಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಗೆ ನಾವು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಸಂವಿಧಾನದ ವ್ಯವಸ್ಥೆಗೆ ನೆಮ್ಮದಿ ಕೊಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ನಿಮ್ಮ ಮೂಲಕ ಇದೇನಾಗಿರ್ತಕ್ಕಂಥ ಕ್ಷಮೆ ಕೋರಿ ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಒಂದಾಗಿ ಮಾಡ್ಕೊಂಡು ಹೋಗೋಣ ಅಂತಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು, ನಮಸ್ಕಾರ.